ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕೈ ಲೀಡರ್ ವಿರುದ್ಧ ಮೋದಿ ಡೈರೆಕ್ಟ್ ಹಿಟ್. ನನ್ನನ್ನ ಹೀಯಾಳಿಸ್ತಾ ಇದ್ದಾರೆ, ಒಳ್ಳೆಯದು ಮಾಡೋದಕ್ಕೆ ಹೊರಟಾಗೆಲ್ಲ ನನ್ನನ್ನು ಅವಮಾನಿಸಲಾಗತ್ತೆ, ಹೀಯಾಳಿಸಲಾಗತ್ತೆ ಅಂತ ಕರ್ನಾಟಕ ಕೈಪಾಳ್ಯದ ವಿರುದ್ಧ ಗುಡುಗಿದ್ದಾರೆ ಮೋದಿ. ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಬಿಜೆಪಿಯ ಸ್ಟೇಟ್ಮೆಂಟ್ ಕಾಂಗ್ರೆಸ್ನ ಸ್ಟೇಟ್ಮೆಂಟ್ ಬಿಜೆಪಿಗೆ ಅಸ್ತ್ರವಾಗುತ್ತಲ್ಲ, ಅಂತಹದ್ದೇ ಒಂದು ಬೆಳವಣಿಗೆ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಎಡವಟ್ಟು ಮಾಡ್ಕೊಳ್ತಾ ಕಾಂಗ್ರೆಸ್ ಇಂತಹ ಲೆವೆಲ್ಗೆ ಇಳಿದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೊನ್ನೆಯಷ್ಟೇ AICC ಅಧ್ಯಕ್ಷ ಖರ್ಗೆ ಅವರು ಆಡಿದ ಮಾತುಗಳು ಮೋದಿ ವಿರುದ್ಧ. ಬೆಳಗ್ಗೆ ಎದ್ದೇನಾದ್ರೂ ನೀವು ಫೋಟೋದಲ್ಲೋ ಟಿವಿಲೋ ಮೋದಿ ಮುಖ ನೋಡ್ಬಿಟ್ರಿ ಅಂದ್ರೆ ನಿಮ್ಮ ಮನೆಗೆ ಬಡತನ ಬರುತ್ತೆ, ದಾರಿದ್ರ್ಯ ಬರುತ್ತೆ ಅಂತ ವಾಗ್ದಾಳಿ ನಡೆಸಿದ್ದು, ವೈಯಕ್ತಿಕ ಟೀಕೆಗೆ ಇಳಿದಿದ್ದು, ಈ ಹಂತಕ್ಕಿಳಿದು ಪ್ರಹಾರ ಮಾಡಿದ್ದು ಆಕ್ರೋಶಕ್ಕೆ ಗುರಿಯಾಯಿತು, ಕಾಂಟ್ರವರ್ಸಿ ಆಯಿತು. ಇಂತಹ ಮಾತುಗಳು ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗೋದಿಲ್ವಾ? ವೈಯಕ್ತಿಕ ವಿಚಾರಗಳನ್ನ ಎಳೆದಾಡಿ ಅವರ ಪರಿವಾರ, ಕುಟುಂಬ, ಈಗ ಮುಖ ನೋಡಿದ್ರೆ ದಾರಿದ್ರೆ, ಇಂಥದ್ದೆಲ್ಲ ಯಾಕೆ ಪ್ರತಿಪಕ್ಷಗಳು ಹೇಳ್ಕೊಳ್ತಿದ್ದಾವೆ ಅನ್ನೋದು ಚರ್ಚೆಯಲ್ಲಿರೋವಾಗಲೇ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಥರ ಆಗ್ತಿದೆಯಾ? ಕೈಪಾಳ್ಯದಿಂದ ಮತ್ತೊಂದು ಇಂಥದ್ದೇ ಬಾಣ ಮೋದಿ ಎತ್ತ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಸುದ್ದಿ ಆಗ್ತಿದೆ. ಒಬ್ಬ ಸಾಮಾನ್ಯ ನಾಯಕ, ಬಿಗ್ ಲೀಡರ್ ಏನಲ್ಲ, ಮಿನಿಸ್ಟರು, ಮಾಜಿ ಸಂಸದರೆಲ್ಲ ಇದ್ದಂತಹ ಕಾರ್ಯಕ್ರಮದಲ್ಲಿ GS ಮಂಜುನಾಥ್ ಅನ್ನುವಂಥ ಕೈ ಲೀಡರ್, ಕಾರ್ಮಿಕ ಕಲ್ಯಾಣ ಮಂಡಳಿಯ ಒಬ್ಬ ಕಾಂಗ್ರೆಸ್ ನಾಯಕ, ಸಚಿವ ಡಿ ಸುಧಾಕರ್ ಅವರು ಇದ್ದಾರೆ, ಮಾಜಿ ಸಂಸದ BN ಚಂದ್ರಪ್ಪನವರೆಲ್ಲ ಇದ್ರು ಆ ವೇದಿಕೆಯಲ್ಲಿ. ಬಹಿರಂಗ ಕಾರ್ಯಕ್ರಮದಲ್ಲಿ ಮೋದಿಗೆ ಕಾಲಲ್ಲಿರೋ ತಗೊಂಡು ಹೊಡಿಬೇಕು, ಏನ್ ಮಾಡಿದ್ದಾರೆ ಮೋದಿ ಬಂದ ಮೇಲೆ ಅಂತ ಅತ್ಯಂತ ಹೀನಾಯವಾಗಿ ವಾಗ್ದಾಳಿ ನಡೆಸಿರೋದು. ಏಕವಚನ ಪ್ರಯೋಗ ಒಂದ್ ಕಡೆಗೆ, ಪಕ್ಷ ಯಾವುದೇ ಇರಲಿ ದೇಶದ ಪ್ರಧಾನಿ ಕಾಲಲ್ಲಿರೋದು ಕೈಗೆ ಬರಬೇಕು ಅಂತ ಬಹಳ ಹೀನಾಯವಾಗಿ ವಾಗ್ದಾಳಿ ನಡೆಸಿ ಇಡೀ ಭಾಷಣದಲ್ಲಿ ಏಕವಚನ ಪ್ರಯೋಗ ಮಾಡಿ ಕೇಳಬೇಕು. ಈಗ ಎಲೆಕ್ಷನ್ ಹೊತ್ತಲ್ಲಿ 100 ರೂಪಾಯಿ ಇಳಿಸ್ಬಿಟ್ಟಿದ್ದಾರೆ ಸಿಲಿಂಡರ್ಗೆ. ಇಷ್ಟು ವರ್ಷ ಲಕ್ಷ ಕೋಟಿಗಟ್ಟಲೆ ಬಾಚಿ ಈಗ 100 ರೂಪಾಯಿ ಇಳಿಸೋಕೆ ಬಂದ್ಬಿಟ್ಟಿದ್ದಾರೆ. ಕೇಳ್ಬೇಕು, ನೀವೆಲ್ಲ ಪ್ರಶ್ನೆ ಮಾಡಬೇಕು, ಮುಖಕ್ಕೆ ಹೊಡೆದಂಗೆ ಕೇಳಬೇಕು. ಚುನಾವಣೆ ಮುಗಿದ ಮೇಲೆ ಹಾಗಾದ್ರೆ 1400 ರೂಪಾಯಿ ಮಾಡ್ತೀಯಾ ಅಂತೆಲ್ಲ ಪ್ರಶ್ನೆ ಮಾಡಿರೋದು. ಲಕ್ಷ ರೂಪಾಯಿ ದೋಚ್ಕೊಂಡು 100 ರೂಪಾಯಿ ರೇಟ್ ಕಡಿಮೆ ಮಾಡಿಬಿಟ್ರೆ ಮತ ಕೊಡ್ಬೇಕಾ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಅಭಿವೃದ್ಧಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಟೀಕೆ, ದಾಳಿ, ಪ್ರತಿದಾಳಿ ಇದ್ದದ್ದೇ ಇರಲೇಬೇಕದು. ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳ ಕೆಲಸ ಅದೇ ಅಂತ ಅನ್ಕೊಳ್ಳೋಣ. ಆದರೆ ಈ ಹಂತಕ್ಕಿಳಿದು ಅತ್ಯಂತ ಕೀಳಾದ ಭಾಷೆಯನ್ನ ಬಳಸಿ ದೇಶದ ಪ್ರಧಾನಿ ವಿರುದ್ಧ ಮಾತನಾಡಿರೋದಿದೆಯಲ್ಲ, ಅದು ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗುತ್ತೆ. ಚುನಾವಣೆ ಬರುತ್ತೆ, 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ನನಗೇನಾನ ಸಿಕ್ಕರೆ ಕಾಲಗಳು ತಗೊಂಡು ಹೊಡೆದು ಬಿಡ್ತಿದ್ದೆ. ಈಗ ಕ್ಲೇಮ್ ಮಾಡ್ತೀಯಾ? ಇದು ನಾವು ಪ್ರಶ್ನೆ ಮಾಡ್ಬೇಕು. ನಾನು ಕಾಂಗ್ರೆಸ್ಸಿಗೆ ಕೇಳ್ತೀನಿ, ಈ ದೇಶದ ಪ್ರಜೆ ಆಗಿ ಕೇಳತಕ್ಕಂತ ಹಕ್ಕು ನೀವೆಲ್ಲರೂ ಕೇಳಬೇಕು, ಕೇಳಿದ್ರೆ ಕಲಿಬೇಕು ನಾವು. ಯಾಕಂದ್ರೆ ಇದು ಬರೀ ಕರ್ನಾಟಕಕ್ಕೆ, ಒಂದು ಜಿಲ್ಲೆಗೆ ಯಾರೋ ಒಬ್ರು ಸಣ್ಣ ಲೀಡರ್ ಮಾತಾಡಿದ್ರು ಅಂತ ನಿಂತಿಲ್ಲ. ನ್ಯಾಷನಲ್ ಚಾನೆಲ್ಗಳಲ್ಲಿ ಇದು ಸಿಕ್ಕಾಪಟ್ಟೆ ಹೈಪ್ ಆಗ್ತಿದೆ. ರಾಷ್ಟ್ರವ್ಯಾಪಿ ಈ ಸುದ್ದಿ ಸದ್ದು ಮಾಡ್ತಾ ಇದೆ ಮತ್ತು ಮೋದಿ ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾರೋ ಒಬ್ಬ ಸಣ್ಣ ನಾಯಕ ಮಾತಾಡಿದ್ದು ಅಂತ ನೆಗ್ಲೆಕ್ಟ್ ಆಗಿಲ್ಲ, ಇಲ್ಲಿ ಸ್ವತಃ ಮೋದಿ ಇದನ್ನು ಎತ್ಕೊಂಡಿದ್ದಾರೆ. ಅದೇ ಇಂಟ್ರೆಸ್ಟಿಂಗ್. ಹಾಗಾಗಿ ಸ್ಟೇಟ್ಮೆಂಟ್ಗೆ ಈಗ ಮಹತ್ವ ಬರ್ತಾ ಇರೋದು. GS ಮಂಜುನಾಥ್ ಯಾರು ಅನ್ನೋದು ಆ ಊರವ್ರಿಗೂ ಅಥವಾ ಆ ಭಾಗದವ್ರಿಗೂ ಬಿಟ್ರೆ ಹೊರಗಡೆ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ತರ ಕುಖ್ಯಾತಿಯನ್ನ ಗಳಿಸ್ತಿದ್ದಾರೆ. GS ಮಂಜುನಾಥ್ ಅವರು ಮಿನಿಸ್ಟರ್ಗಳು ಕೂಡ ಇದ್ರಲ್ವಾ, ಅಟ್ಲೀಸ್ಟ್ ಅವರು ಅಂಥ ಭಾಷೆ ಎಲ್ಲ ಬಳಸಬೇಡಿ, ಬರೀ ಅಭಿವೃದ್ಧಿ ಅಥವಾ ಏನ್ ಹೇಳಬೇಕೋ ಅಷ್ಟೇ ಹೇಳಿ ಅಂತ ತಿಳಿ ಹೇಳಿದ್ರ, ಅದು ಕೂಡ ಆಗ್ಲಿಲ್ಲ. ಅವರಲ್ಲೇ ವೇದಿಕೆಯಲ್ಲಿ ಮಿನಿಸ್ಟರ್ಗಳಿಗೆ ಕೂಡ ಇದ್ರು. ಸೊ ಇಂಥದ್ದು ಬೇಕಿತ್ತ ಕಾಂಗ್ರೆಸ್ಗೆ? ಈ ದಾರಿ ಹಿಡಿದಿದ್ ಯಾಕೆ? ಖರ್ಗೆ ಅವರು ಎಡವಟ್ಟಿನ ಬೆನ್ನಲ್ಲೇ ಇದು ಮತ್ತೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಬಿಜೆಪಿ ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ ವಿಚಾರ ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆಯಲ್ವಾ ಈಗ. ಅದು ಇದು ಎರಡು ಬೇರೆ ಬೇರೆ ಸ್ವರೂಪದ್ದು, ಒಂದಕ್ಕೊಂದಕ್ಕೆ ಹೋಲಿಕೆ ಇರುವಂಥದ್ದು ಅಂತಲ್ಲ. ಬಟ್ ಜಟಾಪಟಿ ನಡೀತಿರೋ ಹೊತ್ತಲ್ಲೇ ಈಗ ಬಿಜೆಪಿಗೆ ಪ್ರತ್ಯಸ್ತ್ರ ಸಿಕ್ಕಂತಾಗಿದೆ. ಮೋದಿ ಏನಂತ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ, ಅದು ನಾರಿ ಸಬಲೀಕರಣಕ್ಕೆ ಸಂಬಂಧಪಟ್ಟದ್ದೇ ಕಾರ್ಯಕ್ರಮದಲ್ಲಿ, ನಾರಿ ವಿಕಸಿತ ಭಾರತ್ ಪ್ರೋಗ್ರಾಮ್, ಸಶಕ್ತ ನಾರಿ ವಿಕಸಿತ ಭಾರತ್ ಪ್ರೋಗ್ರಾಮ್ ಅಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಯಾವಾಗ ಮಹಿಳೆಯರ
ಕಲ್ಯಾಣ ಬಲವರ್ಧನೆಗೆ ಏನಾದ್ರೂ ಒಂದು ಕೆಲಸ ಮಾಡ್ತಾರೋ ಆಗೆಲ್ಲ ನನಗೆ ಅವಮಾನಿಸ್ಲಾಗ್ತಾ ಇದೆ, ಆಗೆಲ್ಲ ನನ್ನನ್ನ ಟಾರ್ಗೆಟ್ ಮಾಡಿ ಕೈಪಾಳ್ಯದತ್ತ ತಿರುಗಿಸಿ ಬಿಟ್ಟಿದ್ದಾರೆ. ಸೊ ಇದು ಮತ್ತೊಂದು ಜಟಾಪಟಿ ಕಾರಣ ಆಗಿದೆ. ರಾಜ್ಯ ಬಿಜೆಪಿ ನಾಯಕರು ಈಗ ಮುಗಿ ಬೀಳ್ತಿದ್ದಾರೆ. ಸಿದ್ದರಾಮಯ್ಯನವರ ಅಭಿವೃದ್ಧಿಯನ್ನು ತೋರಿಸಿ, ಬರ ನೀರಿನ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೊಡುಗೆಯನ್ನ ತೋರಿಸಿ ಮೊದಲು, ಆಮೇಲೆ ಮೋದಿ ಕಡೆಗೆ ಬೆರಳು ತೋರಿಸಿ ಅಂತ ಆಕ್ರೋಶದಿಂದ ಮುಗಿ ಬೀಳ್ತಾ ಇರೋದು. ಎಲೆಕ್ಷನ್ ಹೊತ್ತಲ್ಲಿ ಮತ್ತೊಂದು ವೈಯಕ್ತಿಕ ವಾಗ್ದಾಳಿ. ಇನ್ನೇನು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಮೋದಿ ಅವರ ಕಾರ್ಯಕ್ರಮ, ಮುಹೂರ್ತ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ಹೊತ್ತಲ್ಲಿ ಬಂದಿರೋ ಸ್ಟೇಟ್ಮೆಂಟ್ ಬಿಜೆಪಿ ಅವರಿಗೆ, ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಬಹಳ ಒಳ್ಳೆ ಎಲೆಕ್ಷನ್ ವಸ್ತುವಾಗಿ ಪರಿಣಮಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.